ಸ್ತ್ರೀಯರು ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ಕುಂಕುಮ ಧಾರಣೆ. ಸ್ನಾನವಾದ ತಕ್ಷಣ ಗೋಪಿಚಂದನವನ್ನು ಧರಿಸಿ ಆದ ಮೇಲೆ ಕುಂಕುಮವನ್ನು ಧಾರಣೆ ಮಾಡಬೇಕು. ಯಾವಾಗ ನಾವು ಕುಂಕುಮವನ್ನು ಧಾರಣೆ ಮಾಡ್ತಾ ಇರ್ತೀವೋ, ಅಂದರೆ ಸ್ತ್ರೀಯರು ಧಾರಣೆ ಮಾಡ್ತಾ ಇರ್ತಾರೋ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಒಂದು ಶ್ಲೋಕವನ್ನು ಹೇಳಿಕೊಳ್ಳಬೇಕು ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಆ ಶ್ಲೋಕವನ್ನು ಹೇಳಿಕೊಂಡೇ ಕುಂಕುಮವನ್ನು ಧಾರಣೆ ಮಾಡಬೇಕು. ಆ ಮಂತ್ರ ಯಾವುದು, ಆ ಶ್ಲೋಕ ಯಾವುದು ಅಂತಂದರೆ, ರಮಾಂ ಅಪರ್ಣಾಂ ಗಾಯತ್ರೀಂ ವೈದೇಹೀಂ ಅಪ್ಯರುಂಧತೀಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಅಂತನ್ನೋದು ಮಂತ್ರ. ಲಕ್ಷ್ಮೀದೇವಿಯನ್ನು, ಸರಸ್ವತೀ ದೇವಿಯನ್ನು, ಗಾಯತ್ರಿ ದೇವಿಯನ್ನು, ಪಾರ್ವತೀ ದೇವಿಯನ್ನು ಹಾಗೂ ಸೀತಾದೇವಿಯನ್ನು ಮತ್ತು ಅರುಂಧತಿ ಮೊದಲಾಗಿರತಕ್ಕಂತಹ ಸುವಾಸಿನಿ ಸ್ತ್ರೀಯರನ್ನು ನಮಸ್ಕಾರವನ್ನು ಮಾಡಿ ಅಖಂಡವಾಗಿರತಕ್ಕಂತಹ ಸೌಭಾಗ್ಯ ಪ್ರಾಪ್ತಿ ನನಗೆ ಆಗಬೇಕು ಅಂತನೋ ಉದ್ದೇಶದಿಂದಾಗಿ ಕುಂಕುಮವನ್ನು ಧಾರಣೆ ಮಾಡಬೇಕು. ಹೀಗೆ ಅನುಸಂಧಾನಪೂರ್ವಕವಾಗಿ ಕುಂಕುಮವನ್ನು ಧಾರಣೆ ಮಾಡಿದಾಗ ಅಖಂಡವಾಗಿರತಕ್ಕಂತಹ ಸೌಭಾಗ್ಯ ಅಂತ ಅನ್ನೋದು ಸ್ತ್ರೀಯರಿಗೆ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಈ ಶ್ಲೋಕವನ್ನು ನಾನು ಕೋಟ್ ಮಾಡಿರ್ತೇನೆ, ಹೇಳಿರ್ತೇನೆ. ಅದನ್ನು ನೀವು ಬರ್ಕೊಂಡು ಅದನ್ನು ಬಾಯ್ಪಾಠವನ್ನು ಮಾಡಿ ಯಾವಾಗ ಕುಂಕುಮವನ್ನು ಧಾರಣೆ ಮಾಡ್ತಾ ಇರ್ತೀರೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವರ ಸ್ಮರಣೆಯನ್ನು ಮಾಡಿ ಅವರ ಅನುಸಂಧಾನವನ್ನು ಮಾಡಿಕೊಳ್ತಾ, ನೆನಪು ಮಾಡಿಕೊಳ್ತಾ ಕುಂಕುಮವನ್ನು ಧಾರಣೆ ಮಾಡಬೇಕಾಗಿ ಪ್ರಾರ್ಥನೆ.